ನಾನು ಹೇಳ್ತಿರೋ ಸತ್ಯ, ನಿಮ್ಮ ಅಣ್ಣ ಇನ್ನಿಲ್ಲ. ನಿಮ್ಮಣ್ಣ ಬೆಟ್ಟದ ಮೇಲೆ ಹೋಗಿದ್ದಾರೆ ಕಣೋ. ಬಹುಶಃ ಅಲ್ಲಿಂದ ಕಾಲ್ಜಾರ್ ಬಿದ್ದಿರಬೇಕು ಅನಿಸುತ್ತೆ. ಬಿದ್ದಿರೋ ಬಸಕ್ಕೆ ಪ್ರಾಣ ಹೋಗಿದೆ, ಮುಖ ಎಲ್ಲ ಹಾಳಾಗಿದೆ. ಅದ್ರ ಜೊತೆಗೆ ಕಾಡು ಪ್ರಾಣಿಗಳೆಲ್ಲ ಅಟ್ಯಾಕ್ ಮಾಡಿದ್ದಾವೆ. ಹಾಗಾಗಿ ಅವ್ರನ್ನ ಗುರ್ತಿಡಿಯೋಕ್ಕೆ ಆಗ್ತಿಲ್ಲ. ಅವನು ಯಾಕೋ ಬೆಟ್ಟದ ಮೇಲೆ ಹೋದ? ಸಮಾಧಾನ ಮಾಡ್ಕೊ ಮಗ, ಬಾರೋ. ಮೊದಲು ಹೊರಡು. ಕೂಲ್ ನರಸಿಂಹ, ನೀನು ಯಾವ ರಿಸ್ಕಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಡ್ರಗ್ ಕೇಸ್ ಆದಮೇಲಿಂದ ನಿನಗೆ ರಿಸ್ಕ್ ಆಗಿರೋ ಕೇಸ್ಗಳನ್ನೇ ಕೊಡ್ತಿದ್ದಾರಲ್ವಾ, ಅದಕ್ಕೆ ನೀನು ಎಲ್ಲಿಗೆ ಹೋಗ್ತಿದ್ಯಾ, ಏನು ಮಾಡ್ತಿದ್ಯಾ ಅಂತ ನಿನ್ನನ್ನು ಸೇಫ್ ಗಾರ್ಡ್ ಮಾಡೋದಕ್ಕೆ ನೀನು ಹಿಂದೆ ಬರ್ತಿದ್ದೀನಿ ಅಷ್ಟೆ. ನಿನಗೆ ಕೆಲಸ ಎಷ್ಟು ಇಂಪಾರ್ಟೆಂಟೋ ನಿನ್ನ ಸೇಫ್ಟಿನೂ ನನಗಷ್ಟೇ ಇಂಪಾರ್ಟೆಂಟ್. ಊರಾಚೆ ಇರೋ ಇದು ಯಾವುದೋ ಮನೆಗೆ ಇವ್ರನ್ನ ಇಲ್ಲಿ ಕರ್ಕೊಂಡು ಬಂದಿದ್ಯಾ ಅಂದಮೇಲೆ ಅದು ಕೆಲಸದ ಮೇಲೇ ತಾನೆ. ಡೋಂಟ್ ವರಿ, ಇವರಲ್ಲಿರೋದು ನಾನು ಯಾರಿಗೂ ಹೇಳಿದೆ, ಇವ್ರನ್ನ ಸೇಫ್ ಗಾರ್ಡ್ ಮಾಡೋ ಕೆಲಸ ನಂದು. ಏನೂ ಬೇಕಾಗಿಲ್ಲ, ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ನಾನು ನೋಡ್ಕೊತೀನಿ, ನೀನು ಹೊರಡು. ನನಗೆ ತಾಳಿ ಕಟ್ಟಿದ್ರೂ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನೀನು ನನ್ನ ಪುಟ್ಟಿಗೆ ಮೋಸ ಮಾಡಿದೆ ಅನ್ನೋ ಒಂದೇ ಕಾರಣಕ್ಕೆ ನಾನು ನಿನ್ನ ತಾಳಿ ಕಟ್ಟಿದ್ದೆ. ಬಿಟ್ಟರೆ ನಿನ್ನ ಮೇಲೆ ನನಗೆ ಯಾವ ಫೀಲಿಂಗ್ಸು ಇಲ್ಲ, ನಂಬಿಕೆನೂ ಇಲ್ಲ. ಹಾಗಾದರೆ ಚಿಕ್ಕಮಂಗ್ಳೂರಲ್ಲಿ ನಾನು ನಿನ್ನ ಹೆಂಡತಿಯಾಗಿ ನಿನ್ನ ಜೊತೆ ಇರಬೇಕಿತ್ತಾ? ಅವತ್ತು ಯಾಕೆ ನನ್ನನ್ನು ಅಲ್ಲಿಂದ ಕಳಿಸ್ಲಿಲ್ಲ? ಓ, ಅವತ್ತು ಅವಶ್ಯಕತೆ ಇತ್ತು ಅಂತ ನನ್ನನ್ನು ಯೂಸ್ ಮಾಡ್ಕೊಂಡ್ಯಾ? ಏಯ್, ಆಯ್ತು ಬಂದಿದ್ದೆಲ್ಲ ಮಾತಾಡ. ಅವತ್ತು ನೀನೇ ಅಲ್ಲಿಗೆ ಬಂದಿದ್ದು, ನೀನೇ ಅವ್ರ ಮುಂದೆ ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದು, ಅದಕ್ಕೆ ಸುಮ್ಮನೆ ಅದೇ. ಐ ನೋ ನರಸಿಂಹ, ಬಟ್ ಐ ಡಿಸರ್ವ್ ಅನದರ್ ಚಾನ್ಸ್. ನಿನ್ನ ಕೆಲಸಕ್ಕೆ ನನ್ನ ಕಡೆಯಿಂದ ಯಾವುದೂ ತೊಂದರೆ ಆಗಲ್ಲ. ಸರಿ, ಅದೇನು ಮಾಡ್ತೀವೋ ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆದರೆ ನಿನ್ನಿಂದ ಏನಾದರೂ ಎಡವಟ್ಟಾದರೆ ನಾನು ಮಾತ್ರ ಸುಮ್ಮನೆ ಆಗಲ್ಲ. ಡೆಫಿನೆಟ್ಲಿ ಆಗಲ್ಲ, ಡೋಂಟ್ ವರಿ. ಹೌದು, ಇವ್ರು ಯಾರು ನರಸಿಂಹ? ನಿನಗೆ ಯಾಕದಲ್ಲ? ಪಾಪ, ಅವ್ರಿಗೆ ಎಷ್ಟೆಲ್ಲ ಏಟಾಗಿದೆ ಅಲ್ವಾ? ಹೌದು, ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಬರೋವರೆಗೂ ನಾವೆಲ್ಲ ನೋಡ್ಕೋಬೇಕು. ನೀಟಾಗಿ ಮಲಗಿಸೋಣ ಬಾ. ಪ್ರಜ್ಞೆ ಬಂದರೆ ನನಗೆ ಫೋನ್ ಮಾಡು, ನನಗೆ ಸ್ವಲ್ಪ ಕೆಲಸ ಇದೆ. ಓಕೆ, ಟೇಕ್ ಕೇರ್. ನೀನು ಹುಷಾರು. ನೀನು ನನಗೆ ತಾಳಿ ಕಟ್ಟಿದ್ಯಾ ಅಲ್ವಾ, ಅದು ನನ್ನ ಕುತ್ತಿಗೆಲಿರೋ ತನಕ ನನಗೇನೂ ಆಗಲ್ಲ, ಡೋಂಟ್ ವರಿ. ಗುರುಗೆ ಯಾಕೆ ಹೇಗೆ ಮಾಡಿದೆ ದೇವ್ರೆ? ಯಾಕೆ ಹೇಗಾಯ್ತು? ಈ ವಯಸ್ಸಲ್ಲಿ ಇದನ್ನೆಲ್ಲ ನೋಡೋಕೆ ನಾನು ಬದುಕಿರ್ಬೇಕಾ? ನನ್ನ ಮಗನಿಗೆ ಯಾಕೆ ಅನ್ಯಾಯ ಮಾಡಿಬಿಟ್ಟೆ ದೇವ್ರೆ? ಯಾಕೆ ಅನ್ಯಾಯ ಮಾಡಿಬಿಟ್ಟೆ?
ಯಾಕಣ್ಣ ಯಾಕಣ್ಣ ನಮ್ಮನ್ನೆಲ್ಲ ಬಿಟ್ಟೋದೆ? ನೀನಿಲ್ಲದೆ ಇರೋದಕ್ಕಾಗಲ್ಲ ಅಣ್ಣ. ಪ್ಲೀಸ್ ವಾಪಸ್ ಬಂದ್ಬಿಡು. ಪ್ಲೀಸ್ ಅಣ್ಣ, ನನಗೆ ನಿಮ್ ಬೇಕಣ್ಣ. ಚಿರು ಅಣ್ಣ, ನಂಗೆ ಅಣ್ಣ ಬೇಕು. ಅದಕ್ಕೆ ಚಿರು, ಯಾವುದೇ ಕಾರಣಕ್ಕೂ ಈ ವಿಷಯನ ಯಾರಿಗೂ ಹೇಳಲ್ಲ. ಇದು ನನ್ನಲ್ಲೇ ಇರಬೇಕಾಗಿರೋ ಕಹಿ ಸತ್ಯ. ನಾನೇ ನುಂಗ್ಕೊತೀನಿ, ಯಾರಿಗೂ ಹೇಳಲ್ಲ.